ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಬಿಗ್ ಬ್ರೇಕಿಂಗ್ ನ್ಯೂಸ್. ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಯಾವ ಚುನಾವಣೆಗೂ ಕಡಿಮೆ ಇಲ್ಲದಾಗಿ ಬಿರುಸಿನಿಂದ ಜಿದ್ದಾಜಿದ್ದಿಯಿಂದ ಮತದಾರರನ್ನ ಮತಯಾಚಿಸಲು ಶಿಕ್ಷಕರು, ವಿವಿಧ ಇಲಾಖೆಗಳ ಅಭ್ಯರ್ಥಿಗಳು ಇಲ್ಲದ ಕಸರತ್ತುಗಳನ್ನು ನಡೆಸಿದರು. ಮತದಾನ ನಡೆಯುವ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಮತದಾನದ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ ನಂತರ ಮತದಾನವನ್ನ ಮಾಡಿದ್ರು. ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರು, ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಗ್ರೇಡ್ 2 ಸುಮಾ ಇವರು ಹಾಗೂ ಇನ್ನೂ ಅನೇಕ ಅಧಿಕಾರಿಗಳು ಮತದಾನಕ್ಕೆ ಆಗಮಿಸಿ ಮತವನ್ನ ಚಲಾಯಿಸಿದರು. ಈ ಚುನಾವಣಾ ಉಸ್ತುವಾರಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ RHM ಗಂಗಾಧರ್ ಅವರು ವಹಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಒಟ್ಟು 59 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, 47 ಸ್ಥಾನಗಳು ವಿರೋಧ ಸರ್ಕಾರಿ ಇಲಾಖೆಗಳ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಉಳಿದ 12 ಸ್ಥಾನಗಳಿಗೆ ಚುನಾವಣೆಯಲ್ಲಿ ಬಹುಮತದ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರಾಜು ಸಬಾಸ್ಟಿಯನ್ ತಿಳಿಸಿದರು. 16-11-2024 ಶನಿವಾರ ನಡೆದ ವಿವಿಧ ಸರ್ಕಾರಿ ಇಲಾಖೆಗಳ ಅಭ್ಯರ್ಥಿಗಳನ್ನು ಸ್ಪರ್ಧಿಸುತ್ತಿರುವ 5 ಇಲಾಖೆಗಳಾದ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆಡಳಿತ ಕಚೇರಿಗಳು, ಸಾರ್ವಜನಿಕ ಇಲಾಖೆ, ಶಿಕ್ಷಣ ಇಲಾಖೆ ಆಡಳಿತ ಕಚೇರಿ, ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆಗಳಿಂದ ಚುನಾವಣೆ ನಡೆಯಿತು. ಆರೋಗ್ಯ ಇಲಾಖೆಯಿಂದ 7 ಸ್ಪರ್ಧಿಗಳು 3 ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಅಭ್ಯರ್ಥಿ ಗಂಗಾಧರ್ 83 ಮತಗಳು, ನಾರಾಯಣಗೌಡ 66 ಮತಗಳು, ವೆಂಕಟೇಶ್ 83 ಮತಗಳನ್ನು ಪಡೆದು ವಿಜೇತರಾಗಿರುತ್ತಾರೆ. ಕಂದಾಯ ಇಲಾಖೆಯಿಂದ 3 ಸ್ಪರ್ಧಿಗಳು 2 ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ರಂಗನಾಥ್ ವಿ 55 ಮತಗಳು, ಹನುಮಂತರಾಯಪ್ಪ ಕೆ 56 ಮತಗಳನ್ನು ಪಡೆದು ವಿಜೇತರಾಗಿರುತ್ತಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಡಳಿತ ಕಚೇರಿಗಳ ಚುನಾವಣೆಗೆ 2 ಸ್ಪರ್ಧಿಗಳು 1 ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಅಭ್ಯರ್ಥಿ ಬೈರೇಗೌಡ ಬಿಪಿ ಅವರು 16 ಮತಗಳನ್ನು ಪಡೆದು ವಿಜೇತರಾಗಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಡಳಿತ ಕಚೇರಿ ಪ್ರೌಢಶಾಲಾ ವಿಭಾಗದಿಂದ 3 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಇವರಲ್ಲಿ ಶ್ರೀನಿವಾಸ್ ಹಾಗೂ ಜಯಪ್ರಕಾಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 1 ಸ್ಥಾನಕ್ಕೆ ಪುನೀತ್ ಆರ್ ಅವರು ಸ್ಪರ್ಧಿಸಿದ್ದು, ಇವರಿಗೆ ಜಯ 21 ಮತಗಳನ್ನು ಪಡೆದು ವಿಜೇತರಾಗಿರುತ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆ ಚುನಾವಣೆ ಬಹಳ ಕುತೂಹಲ ಮೂಡಿಸಿದ್ದು, 10 ಸ್ಪರ್ಧಿಗಳು 5 ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಅಭ್ಯರ್ಥಿಗಳಾದ ಆದರ್ಶ್ ಬಿ 344 ಮತಗಳು, ನಾಗೇಶ್ HN 241 ಮತಗಳು, ನಾರಾಯಣ 246 ಮತಗಳು, ಮಂಜುನಾಥ್ 266 ಮತಗಳು, ಯತೀಶ್ ಕುಮಾರ್ 343 ಮತಗಳನ್ನು ಪಡೆಯುವುದರ ಮೂಲಕ ವಿಜೇತರಾಗಿರುತ್ತಾರೆ. ನಿರ್ದೇಶಕರ ಚುನಾವಣೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಸ್ಪರ್ಧಿಸಿದ್ದ ನಾರಾಯಣಗೌಡ ವಿರುದ್ಧ ಆಂಜನಮ್ಮ ಅಭ್ಯರ್ಥಿಗಳಿಗೆ ತಲಾ 66 ಮತಗಳು ಬಂದಿದ್ದರಿಂದ ಲಾಟರಿ ಮೂಲಕ ನಡೆಸುವ ಆಯ್ಕೆಯಲ್ಲಿ ನಾರಾಯಣಗೌಡ ಅವರು ವಿಜೇತರಾಗಿರುತ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಚುನಾವಣೆಯಲ್ಲಿ ನಾಗೇಶ್ HN ವಿರುದ್ಧ ಗಂಗಾಧರ್ ಅಭ್ಯರ್ಥಿಗಳಿಗೆ ಮತ ಎಣಿಕೆ ಸಂದರ್ಭದಲ್ಲಿ ತೊಡಕಾಗಿದ್ದರಿಂದ ಮರು ಎಣಿಕೆ ಮಾಡಲಾಯಿತು. ಮರು ಎಣಿಕೆಯಲ್ಲಿ ನಾಗೇಶ್ HN ಅವರು 17 ಮತಗಳ ಅಂತರದಲ್ಲಿ ವಿಜೇತರಾಗಿರುತ್ತಾರೆ ಎಂದು ತಿಳಿದು ಬಂದಿದೆ. ಇದೇ ಸಂದರ್ಭದಲ್ಲಿ ಜಯಶೀಲರಾದವರನ್ನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶುಭಾಶಯಗಳನ್ನು ಕೋರಿ ಸಿಹಿಯನ್ನು ಹಂಚಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ರಾಜು ಸಬಾಸ್ಟಿಯನ್ ಜಯಶೀಲರಾದವರಿಗೆ ಆಯ್ಕೆಯ ಪ್ರಮಾಣ ಪತ್ರವನ್ನು ನೀಡಿದರು. ಆದರ್ಶ್ ಬಿ ಅವರು 344 ಮತಗಳನ್ನು ತೆಗೆದುಕೊಂಡಿರುತ್ತಾರೆ. ಎರಡನೆಯದಾಗಿ ಯತೀಶ್ ಕುಮಾರ್ LS ರವರು 340 ತೆಗೆದುಕೊಂಡಿರುತ್ತಾರೆ. ಮೂರನೆಯದಾಗಿ ಮಂಜುನಾಥ್ 266 ಮತಗಳು. ನಾಲ್ಕನೆಯದಾಗಿ ನಾರಾಯಣ 246
ಮತಗಳನ್ನು ತೆಗೆದುಕೊಂಡು ಆಯ್ಕೆಯಾಗಿದ್ದಾರೆ. 5ನೇದಾಗಿ ನಾಗೇಶ್ HN 241 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಮತಕ್ಷೇತ್ರ 29ರಲ್ಲಿ ನಡೆದ 2ನೇ ಬಾರಿ ಮತ ಎಣಿಕೆಯ ಫಲಿತಾಂಶ ಅಂತಿಮವಾಗಿ ಪ್ರಕಟಿಸಲಾಗಿದೆ. ಸರ್ ನಾಗೇಶ್ ಸರ್ ಇಲ್ಲಿ ನೋಡಿ ಈ ಕ್ಯಾಮ್ರಾ ಸೆಂಟ್ರಲ್ ನೋಡಿ ಕೆಲವರು ನಮಗೆ ಅವಕಾಶ ಮಾಡಿಕೊಟ್ರೆ ಬೇರೆಯವರಿಗೆ HN ನಾಗೇಶ್ ಅವರು ಮಾತನಾಡಿದರು. ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ನಮ್ಮ ತಂಡದಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಸೇವೆಯನ್ನು ಮಾಡಿಕೊಂಡು ಪ್ರಭುತ್ವದ ಜಯ ಆಯಿತು. ಆದರೂ ನಿನ್ನೆಯಿಂದ ಧರ್ಮನೋ ಅಧರ್ಮ ಅನ್ನೋ ವಿಚಾರ ಬಂದಾಗ ಕೊನೆಯದಾಗಿ ಧರ್ಮನೇ ಗೆದ್ದಿದೆ, ಅಧರ್ಮಕ್ಕೆ ನ್ಯಾಯ ಸಿಗಲಿಲ್ಲ. ಅವ್ರು ಏನೆಲ್ಲ ಅಧರ್ಮದ ಕೆಲಸಗಳು ಮಾಡಿ ಕೌಂಟಿಂಗಲ್ಲೂ ಅಧರ್ಮ ಆಗಿದೆ ಬರೀತಾ ಇದ್ದೀನಿ ನಾನು ಕೌಂಟಿಂಗ್ ಹಾಕಿದ್ದೀನಿ, ನನ್ನ ಟೋಟಲ್ ಕರೆಕ್ಟಾಗಿ ಇದೆ. 17 ಓಟನ್ನು ಕೊನೆ ಸುತ್ತಲ್ಲಿ ಚೇಂಜ್ ಮಾಡಿದ್ದಾರೆ ಅಂದರೆ ಯಾವ ಥರ ಪ್ರಭಾವಗಳನ್ನು ಬೀಳ್ತಾ ಇದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತದೆ. ಅದನ್ನು ತನಿಖೆ ಮಾಡಬೇಕು. ಯಾಕಂದರೆ ಸಮ ಅಂತ ಮಾಡಿಟ್ಬಿಟ್ರು, ಇನ್ನು ಉಳಿದವ್ರದ್ದು ಮಾಡೋಕ್ಕೋದ್ರೆ ಏನೇನು ವ್ಯತ್ಯಾಸ ಆಗ್ತದೆ. ಅವರು ಕುತಂತ್ರದಿಂದನೇ ಚುನಾವಣೆಗೆ ನಿಂತಿದ್ರು. ಯಾಕೆ ನಾನು ಅದನ್ನೇ ಉಪರೂಪವಾಗಿ ಹೇಳ್ತಾ ಇದ್ದೀನಿ. ಸಮ ಬಂದಿದ್ದು 17 ಓಟು, ಅದು ಏನು ಲಾಸ್ಟ್ ಕೌಂಟಲ್ಲೇ 17 ಓಟು ಚೇಂಜ್ ಆಗಿದ್ದು ಅಂತ ನಾನು ಅವ್ರ ಮನವರಿಕೆ ಮಾಡಿದಾಗ ಅದು ಸಮ ಬಂದಿದ್ದಕ್ಕೆ ರೀಕೌಂಟ್ ಮಾಡಿದ್ರು. ಅಪ್ಪಿತಪ್ಪಿ ಅದರಲ್ಲೂ ಒಂದೇನೋ ಲ್ಯಾಪ್ಸ್ ಆಗಿದ್ರೆ ಆ ಥರ ಅದು ಒಂದು ದುರಾರ್ಥಕ್ಕೆ ಆಗ್ತಿತ್ತು. ಆದರೂ ಭಗವಂತ ನಮ್ಮ ಜೊತೆಗಿದ್ದಾನೆ, ನಾವು ಅದನ್ನು ಪ್ರಾಮಾಣಿಕ ಉಳಿಸ್ಕೊಂಡಿದ್ದೀವಿ. ಅವ್ರೇನೇ ಕೊಟ್ಟರು ನಾವು ಯಾವುದು ಕೊಡೋದು ಬೇಡ, ಏನಿಲ್ಲ, ಸೇವೆ ಮಾತ್ರ ನಮ್ಮದು ಸಿದ್ಧಾಂತ ಆಗಿರ್ಬೇಕಂತೇಳಿ ನಾವು ಪ್ರತಿಯೊಂದು ಸಹನೆ ವಿನಯನೇ ಇಟ್ಕೊಂಡ್ಬಂದಿದ್ದೀವಿ. ಸಹನೆಯು ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವು ನಿನ್ನದೇ. ಆ ಧರ್ಮಕ್ಕೆ ಜಯ ಸಿಕ್ಕಿದೆ. ನಾನು ಹಿಂದೆ ಇಷ್ಟು ಜನ ಅವರು ದುಃಖದಲ್ಲಿ ಇದ್ದರು, ನಾನು ಖುಷಿಯಾಗೇ ಇದ್ದೆ. ಯಾಕಂದರೆ ನಮ್ಮ ಸೇವೆ ಶಿಕ್ಷಕರಿಗೆ ಬೇಕೋ ಬೇಡ ಅಂದರೆ ಬೇಡ, ಬೇಕಾದ್ರೆ ಇರೋಣ ಅಂತಿದ್ವಿ. ಕೊನೆಗೆ ನಮ್ಮ ಸಂಗಡಿಗರು ಅವರ ಒಂದು ಆತ್ಮ ಏನೋ ನಮ್ಮ ಅಣ್ಣ ಇರಲೇಬೇಕು ಈ ಕೊನೆಯವರೆಗೂ ಸೇವೆ ಮಾಡೋಕ್ಕನ್ನೋ ಒಂದು ಭಾವನೆ ಇತ್ತನೋ ಆ ಭಗವಂತನ ಕೃಪೆ ನಮ್ಮ ತಂಡದಲ್ಲಿ. ನಮ್ಮ ಚಂದ್ರು ಸಹ ಈ ರೀಕೌಂಟ್ ಮಾಡಿ ಅವನು ಗೆಲ್ತಾನೇನೋ ನಿಜವಾಗ. ಯಾಕಂದರೆ ಆ ಥರ ಅನ್ಯಾಯ ಮಾಡಿದ್ದಾರೆ. ಈಗ ನಾವೆಲ್ಲ ಅದ್ಭುತವಾಗಿ ಏನೂ ಕೊಡದಿರೋ ಬೇರೆ ಸರ್ವೀಸು ನಮ್ಮ ಮೌಲ್ಯಗಳಿಂದ, ಪ್ರತಿಭೆಗಳಿಂದ, ಟೆಕ್ನಾಲಜಿ ಕೆಲಸ ಮಾಡಿರೋದ್ರಿಂದ ಆದರ್ಶು, ಯತೀಶು, ಮಂಜುನಾಥ್, ಇವತ್ತು ನಮ್ಮ ಚಂದ್ರು, ಅವ್ರ ಜೊತೆಗೆ ಹರೀಶ್, ವೆಂಕಟೇಶು, ನಾಗರಾಜು, ಪದ್ಮ, ಗೀತ, ಸುಜಾತ, ನಿಜವಾಗ ಪ್ರತಿಯೊಬ್ಬ ಪುತ್ತರಾಜು, ಹರೀಶ್, ಶಿವಾನಂದು ಹೇಳ್ತಾ ಹೋದ್ರೆ ಇವರೆಲ್ಲ, ಸುರೇಶು, ಇವರೆಲ್ಲ ಸಹಕಾರ ಇವತ್ತು ನಮಗೆ ಜಯ ತಂದಿದೆ. ನಮ್ಮ ಹುಡುಗರು ಇನ್ನೂ ಹೆಚ್ಚು ಕೆಲಸವನ್ನು ಮಾಡಿ ಅವ್ರು ಸರ್ವಿಸ್ ಮಾಡಿ ಆ ಧರ್ಮವನ್ನೇ ಉಳಿಸ್ಬೇಕು, ಅಧರ್ಮದ ನೀತಿಗಳು ಹೋಗಬೇಡಿ ಅಂತ ನಾನು ಮನವಿಯನ್ನು. ಸರ್, ಈಗ ನಿಮ್ಮ ತಂಡಕ್ಕೆ ಇವತ್ತು ಜಯಗಳಿಸುವಂಥ ಕೆಲಸ ಆಗಿದೆ. ನಿಮ್ಮ ತಂಡದಿಂದ ವೋಟರ್ಸ್ಗಳಿಗೆ ಯಾವ ರೀತಿಯ ಒಂದು ಏನು ಸಹಾಯ ಮಾಡೋರಿದ್ದೀರಾ ನೀವು? ಅಲ್ಲ, ಈಗ ಸೀದಾ ಮನೆಗೆ ಹೋಗ್ತಾರೆ, ಆಫೀಸ್ ಬರೋಂಥ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಎಲ್ಲ ನಾವೇ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆದರೂ ಅಷ್ಟರಲ್ಲಿ ಇಷ್ಟು ಕುತಂತ್ರ ಮಾಡಿ ನಾವು ಗೆಸ್ ಮಾಡಿದ್ದು ಅಜಗಜಾಂತರ ಲೀಡಿಂದ ಗೆಲ್ಲಬೇಕಿತ್ತು ಧರ್ಮದಲ್ಲಿ. ಆದರೂ ಕೆಲವು ಕೊನೆಗಳಿಗೆಯಲ್ಲಿ ಕುತಂತ್ರಗಳು, ತಂತ್ರಗಳಿಂದ ಗೆಲುವಂತೂ ಆಗಿದೆ. ಆ ಗೆಲುವೆ ಆ ಧರ್ಮದ ಗೆಲುವು ಅಂತ ಹೇಳ್ತಾ ನನ್ನ ಕಾರ್ಯಕರ್ತರು ಗೆಲ್ಲುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರ್ಶ್ ರವರು ಮಾತನಾಡಿದರು. ಟೀಮ್ ಹೆಸರು ಹೇಳಿ ಸರ್. ನಾಗೇಶ್ HN ತಂಡದಿಂದ ಇವತ್ತು ಎಲೆಕ್ಷನ್ ಚುನಾವಣೆ ಪ್ರಾಥಮಿಕ ಶಾಲೆಗೆ ನಡೆದಿದೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಇವತ್ತು ಮಾಡಿದ್ದಾರೆ. ಶಿಕ್ಷಕರ ಚುನಾವಣೆ ಅಂತಂದರೆ ಅದು ಪವಿತ್ರವಾಗಿರಬೇಕು ಅಂತೇಳಿ ನಮ್ಮೆಲ್ಲರ ವಾದವಾಗಿತ್ತು. ನಮ್ಮ ಸೇವೆ, ಉಚಿತ ಸೇವೆಯನ್ನು ಕಳೆದ 5 ವರ್ಷಗಳಿಂದಲೂ ಕೂಡ ನಾಗೇಶ್ HN ರವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅವರು ಏನೇನೋ ಹಂಚಿದ್ದಾರೆ ಅನ್ನೋದು ಕೂಡ ಮಾಧ್ಯಮದವರಿಗೆ ನಿಮಗೂ ಗೊತ್ತಿದೆ, ನಾನು ಅದ್ರ ಬಗ್ಗೆ ಹೇಳಿ. ಹಾಗಾಗಿ
ನಮ್ಮ ಗೆಲುವು, ನಮ್ಮ ಸೇವೆಗೆ ಬಂದಿರತಕ್ಕಂಥ ಗೆಲುವು, ನಮ್ಮ ಶ್ರಮಕ್ಕೆ ಬಂದಿರತಕ್ಕಂಥ ಗೆಲುವು, ಮತ್ತು ಶಿಕ್ಷಕರು ಶಿಕ್ಷಣದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ತಂಡ ವಿಜೇತ ಆಗಿದೆ. ನಾವು ಯಾರು 4 ಜನ ವಿಜೇತರಾಗಿಲ್ಲ. ಇಡೀ ತಂಡವನ್ನು ಹಗಲು ರಾತ್ರಿ ಟೀಮ್ ವರ್ಕ್ ಅಡಿಯಲ್ಲಿ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ದುಡಿದು ಇಷ್ಟು ಜನರ ಋಣವನ್ನು ನಾವು ತೀರಿಸಲಿಕ್ಕಾಗಲ್ಲ. ಯಾಕೆಂದರೆ ಅವರು ಮನೆ ಮಠ ಸಮಯವನ್ನು ಬಿಟ್ಟು ನಮ್ಮ ಜೊತೆ ಶಿಕ್ಷಕರ ಮನವೊಲಿಸಿ ಇಡೀ ತಂಡ ಸ್ಫೂರ್ತಿಯಾಗಿ ದುಡಿದಿದ್ದೇವೆ. ಸೊ ಹಾಗಾಗಿ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನಾಗೇಶ್ ಎಚ್ ಅವರ ಪರವಾಗಿ ಮತ್ತು ಎಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾಗೇಶ್ ಅವರು ಮಾತಾಡ್ತಾರೆ. ಶ್ರೀನಿವಾಸ್ ರವರು ಮಾತನಾಡಿದರು. ಎಲ್ಲ ಮುಖ್ಯ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಸಹ ಶಿಕ್ಷಕರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ಸಹ ಶಿಕ್ಷಕರು ಮತ್ತು ತಾಲೂಕಿನಲ್ಲಿರುವಂಥ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನಕ್ಕೆ ನಾನು ಅಂದರೆ ಶ್ರೀನಿವಾಸದ ಬಚ್ಚಳೇಶ್ವರಲ್ಲಿ ಶಿಕ್ಷಕನಾಗಿದ್ದೀನಿ. ಅದೇ ರೀತಿ ನಮ್ಮ ಸ್ನೇಹಿತರಾದ ಶ್ರೀಯುತ ಜಯಪ್ರಕಾಶ್ ಸಾಧನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇಬ್ಬರಿಗೂ ಸಹ ಯಾವುದೇ ಒಂದು ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ನಮ್ಮ ತಾಲೂಕಿನ ಎಲ್ಲರಿಗೂ ಸಹ ಶಿಕ್ಷಕರು ಸಹ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಂಘದವರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಜಯಶೀಲರಾದ ಅಭ್ಯರ್ಥಿಗಳಾದ ಪುನೀತ್ ಆರ್ ರವರು ಮಾತನಾಡಿದರು. ಪ್ರತಿಸ್ಪರ್ಧಿಯ ವಿರುದ್ಧವಾಗಿ ಇವತ್ತಿನ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದಿದೆ. ಈ ಶಿಕ್ಷಣ ಇಲಾಖೆಗೆ ಏನೆಲ್ಲ ಮಾಡಬೇಕು ಅನ್ನೋಂಥ ಕನಸು ಕಂಡುಕೊಂಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡೋಣ. ದಿನಾಂಕ 16/11/24 ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಎಲೆಕ್ಷನ್ನು ಈಗ ಆಗಲೇ ಮುಗಿದು ಅನೌನ್ಸು ಸಹ ಆಗಿದೆ. ಪುನೀತ್ ಅವರು ವಿಜೇತರಾಗಿದ್ದಾರೆ ಅಂತ ಸಹ ಘೋಷಣೆಯಾಗಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಯವಾಂಕರ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಮುನಿಯಪ್ಪ ಸರ್, ಜಗದೀಶ್ ಸರ್, ಮತ್ತು BO ಆಫೀಸ್ ಸ್ಟಾಫು, ಮತ್ತು ನಮ್ಮ DDPIF ಸ್ಟಾಫ್ ಆಗಿರ್ಬೋದು, ECOಗಳು, CRPಗಳು, BRPಗಳು ಎಲ್ಲರೂ ಸಹ ನನಗೆ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಈ ಮೂಲಕ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ CRP BRPಗಳಾಗಿರ್ಬೋದು, ನಮ್ಮ DDP ಆಫೀಸಲ್ಲಾಗಿರ್ಬೋದು, BO ಸ್ಟಾಫ್ ಆಗಿರ್ಬೋದು, ಅವರ ಎಲ್ಲರ ಸಹಕಾರದಿಂದ ಕೆಲವೊಂದು ವಿಚಾರಗಳನ್ನು ನಾನು DDP ಆಫೀಸಲ್ಲಿ ಮಾತಾಡಬೇಕಾಗುತ್ತೆ. ಅವನ್ನೆಲ್ಲವನ್ನು ಸಹ ಮುಂದೆ ನಡೆಸ್ಕೊಂಡು ಹೋಗ್ತೀನಿ. ಇವರ ಆಶ್ವಾಸನೆಗಳು ಮತ್ತು ಇವರ ಕಷ್ಟ ಸುಖಗಳನ್ನು ನಾನು ಸಹ ಇವರಲ್ಲಿ ಭಾಗಿಯಾಗಿ ಇವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಈ ಮೂಲಕ ತಿಳ್ಕೊಂಡು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಬೆರಳು ಮಾಡಿ ಯಾರೋ ಮಾತಾಡ್ಯಾರಿ ಸರ್. ಸಾಕು ಥ್ಯಾಂಕ್ ಯು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿವಿಧ ಇಲಾಖಾಧಿಕಾರಿಗಳು, ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಹಲವು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.